ಪ್ರಾತಸ್ಮರಣೀಯರಾದ ಆದಿ ಜಗದ್ಗುರು ರೇಣುಕರನ್ನ ಮಳೇಂದ್ರ ಶಿವಾಚಾರ್ಯ ಸ್ಮರಣೆಯನ್ನು ಮಾಡಿ ಈ ಒಂದು ನಂದಿಕೋಲ್ ನಮ್ಮ ಬಸಯ್ಯ ಶ್ರೀ ವೇದಮೂರ್ತಿ ಬಸಯ್ಯ ನಂದಿಕೋಲ್ ಮಠವರ ಒಂದು ತೋಟದ ಹೊಲದಲ್ಲಿ ಒಂದು ಈ ಎಳ್ಳಾಮಾಸೆ ನಿಮಿತ್ತವಾಗಿ ಪ್ರಸಾದ ಕಾರ್ಯಕ್ರಮದ ದಾಸೋಹದ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿ ಬಹಳ ಸುಂದರವಾಗಿ ಮಾತನಾಡಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರ ಸುಪುತ್ರರು, ಬಡವರ ಬಂಧುಗಳು ಮತ್ತು ಅಭಿವೃದ್ಧಿ ಹರಿಕಾರರಾಗಿರುವಂತಹ KSRTCಯ ಅಧ್ಯಕ್ಷರು, HK ಸೊಸೈಟಿಯ ನಿರ್ದೇಶಕರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ಸನ್ಮಾನ್ಯ ಶ್ರೀ ಅರುಣಕುಮಾರ್ MY ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ವೇದಮೂರ್ತಿ ಚನ್ನಬಸಯ್ಯ ಸ್ವಾಮಿಯವರೇ ಮತ್ತು ನಮ್ಮ ಸಂಜು ಕುಮಾರ್ ನಿಂಬಾಳ್ ಅವರೇ, ಕಾಂತು ಮ್ಯಾಳೇಶ್ ಅವರೇ, ಮಾಲಿಂಗ್ ಅವರೇ ಮತ್ತು ನಮ್ಮ ಗಾಡಿ ಸೌಕರ್ ಅವರೇ ಮತ್ತು ನಮ್ಮ ಸೈಪನ್ ಸಾಬ್ ಅವರೇ, ನಮ್ಮ ಅಳಗಿ ಸೌಕರ್ ಅವರೇ, ನಮ್ಮ ಪುರಸಭೆಯ ನೂತನ ಚೀಫ್ ಆಫೀಸರ್ ಆಗಿರುವಂಥ ಫಕ್ರುದ್ದೀನ್ ಅವರೇ ಮತ್ತು ಬಹಳ ಸುಂದರವಾಗಿ ಮಾತನಾಡಿರುವಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂಥ ನಮ್ಮ ಪ್ರೇಮ್ ಕುಮಾರ್ ರಾಠೋಡ್ ಅವರೇ, ಶರಣು ಕುಂಬಾರ್ ಅವರೇ, ನಮ್ಮ ಕರಜ್ಗಿ ಅವರೇ, ಆನಂದ್ ಅವರೇ ಹಾಗೂ ಈ ಎಲ್ಲ ಕಾರ್ಯಕ್ರಮ ನೇತೃತ್ವ ವಹಿಸಿಕೊಂಡಿರುವಂಥ ನಮ್ಮ ವೇದಮೂರ್ತಿ ಬಸಯ್ಯ ನಂದಿಕೋಲ್ ಮಠ ಅವರೇ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಮಹಾಜನರೇ, ತಾಯಂದ್ರೇ, ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಈಗಾಗಲೇ ಸಮಯ ಭಾಳಷ್ಟಾಗ್ಯದ. ಇವ್ರು ಯಾವಾಗ ಮುಗಿಸ್ತಾರೋ ನಾವು ಯಾವಾಗ ಊಟ ಮಾಡ್ಬೇಕಂತ ಕೂತೀರಿ. ಭಾಳ ಮಾತಾಡಂಗಿಲ್ಲ. ಇಲ್ಲಿ ತನಕ ಭಾಳ ಸುಂದರವಾಗಿ ಎಲ್ಲರೂ ಮಾತಾಡ್ಯಾರ. ನಮ್ಮ ಅರುಣಕುಮಾರ್ MY ಪಾಟೀಲ್ರು ಭಾಳ ಸುಂದರ ಮಾತಾಡ್ಯಾರ. ಅವ್ರ ಮಾತುಗಳು ಬರೀ ಅಭಿವೃದ್ಧಿ ಪರವಾಗಿರ್ತಾವೆ, ಯಾವತ್ತೂ ಕೂಡ ಬಡವರ ಪರವಾಗಿರ್ತಾವೆ. ಎಲ್ಲರನ್ನ ಪ್ರೀತಿಗೆ ಎತ್ತಿಕೊಂಡು ಹೊಳುವಂಥ ವ್ಯಕ್ತಿಗಳು ಯಾರಾದ್ರೂ ಈ ಭಾಗದೊಳಗೆ ಅದಾರ ಅಂತಂದ್ರೆ ಅರುಣಕುಮಾರ್ MY ಪಾಟೀಲ್ ಅಂತಂದ್ರೂ ಕೂಡ ತಪ್ಪಾಗಿಲ್ಲ. ಭಾಳ ಚಿಕ್ಕ ವಯಸ್ಸಿನೊಳಗ ಇಷ್ಟೆಲ್ಲ ದೊಡ್ಡ ಜವಾಬ್ದಾರಿ ಸಿಕ್ಕಿದ್ದು ಅವರ ತಂದೆಯ ಆಶೀರ್ವಾದ, ಇಡೀ ತಾಲೂಕಿನ ಎಲ್ಲ ಜನತೆಯ ಆಶೀರ್ವಾದ ಮತ್ತು ಎಲ್ಲರ ಈ ಭಾಗದ ಎಲ್ಲರ ಆಶೀರ್ವಾದದಿಂದ ನಮ್ಮ ಅರುಣಕುಮಾರ್ MY ಪಾಟೀಲ್ KSRTC ಅಧ್ಯಕ್ಷರಾಗಿದ್ದು ಬಹಳ ಒಳ್ಳೆ ಬೆಳವಣಿಗೆ ತಂದರೂ ಕೂಡ ತಪ್ಪಾಗೋದಿಲ್ಲ. ನಿಜವಾಗಿ ಕೂಡ ಎಷ್ಟು ಇವತ್ತಿನ ದಿವಸ ಒಬ್ಬ ಮಂತ್ರಿ ಎಷ್ಟು ತಿರುಗಾಡ್ತಾರೆ ಅಷ್ಟು ಅದಕ್ಕಿಂತ ಹೆಚ್ಚು ತಿರುಗಾಡ್ತಾರೆ ಸಾಹೇಬರು ನಮ್ಮ ಅರುಣಕುಮಾರ್ ಅವರು. ಯಾಕಂದ್ರೆ ಅರುಣಕುಮಾರ್ MY ಪಾಟೀಲ್ ಒಂದು ಮಂತ್ರಿ ಎಷ್ಟು ತಿರುಗಾಡ್ತಾರೆ ಅವ್ರಕ್ಕಿಂತ ಹೆಚ್ಚಿನ ತಿರುಗಾಡ್ತಾರೆ. ಸುಮಾರು 8 ಜಿಲ್ಲಾ ಬರ್ತಾವ, ಮೋಸ್ಟ್ಲಿ 8 ಜಿಲ್ಲೆಗಳು ಬರ್ತಾವ. ಎಲ್ಲ ಕಡೆ ಕೂಡ ಹೋಗುತ್ತಿರೋದು ಎಲ್ಲೆಲ್ಲಿ ಇವತ್ತು ಅಲ್ಲಿ ಎಲ್ಲಿರ್ತಾರ ಇಲ್ಲಿರ್ತಾರ ನೋಡಿದ್ದು ನಾವು ಬಹಳ ಖುಷಿ ಆಗ್ತದ. ಮುಂದಿನ ದಾನದೊಳಗೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಿ ಮಾತನ್ನ ಈ ಸಂದರ್ಭದೊಳಗೆ ನಿಮ್ಗೆಲ್ಲ ತಿಳಿಸಿ, ಈ ಸುಮಾರು 2000 ನಮ್ಮ ಪಟ್ಟಾಭಿಷೇಕ 2002ಕ್ಕೆ ಆಯ್ತು. 2004ಕ್ಕೆ MY ಪಾಟೀಲ್ ಸಾಹೇಬರು ಶಾಸಕರಾದರು. ಆ ಸಂದರ್ಭದೊಳಗ 2005-6ನೇ ಇಸ್ವಿಯೊಳಗ ಈ ಭಾಗದೊಳಗ ಇಲ್ಲಿ ಏನೂ ಇರ್ಲಿಲ್ಲ, ಕಂಟಿತ್ತು. ಈ ಕಡೆ ಹೋಗ್ಬೇಕಾದ್ರೆ ಮಧ್ಯಾಹ್ನಕ್ಕೆ ಅನಿಸ್ತಿದ್ರು ಜನ ನಮ್ಮ ತೋಟದ ಮುಂದೆ ಹೋಗ್ಬೇಕಾದ್ರೆ. ಇದು ನಿಜವಾಗಿರುವಂತ ಘಟನೆ ಹೇಳ್ತಿದ್ರು. ಆಗ ಶಾಸಕರಾಗಿರುವಂತ MY ಪಾಟೀಲ್ ಸಾಹೇಬರು ಅವಾಗ 2 ಕಡೆ ಜಾಗ ನೋಡಿದ್ರು.